ಮತ್ತೊಮ್ಮೆ ಯಾರು ಪ್ರಧಾನಿ ಮಂತ್ರಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ದೇವೇಗೌಡರಂತಹ ಮಹಾನುಭಾವರ ಪ್ರತಿಮೆ ಕಟ್ಟುವ ಭಾಗ್ಯ ನನ್ನದಾಗಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡರನ್ನ ಶಾಸಕ ಶಿವಲಿಂಗೇಗೌಡ ಹೊಗಳಿದ್ದಾರೆ. ಅರಸೀಕೆರೆಯಲ್ಲಿ ವೇದಿಕೆ ಮೇಲೆ ಹಾಡಿ ಹೊಗಳಿದ್ದಾರೆ ಶಿವಲಿಂಗೇಗೌಡ. ದೇಶದ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿದವರು ದೇವೇಗೌಡರು. ಕಾಲ ಕೂಡಿ ಬಂದಾಗ ವಿಧಾನಸೌಧದ ಮುಂದೆ ದೇವೇಗೌಡರ ಸ್ಟ್ಯಾಚ್ಯೂ ಕಟ್ಟಬೇಕು, ದೇಶದ ಅತ್ಯುನ್ನತ ಹುದ್ದೆ ಅಲಂಕರಿಸಿದ್ರು ಅಂತ ಹೇಳಿ ಹಾಡಿ ಹೊಗಳಿದ್ದಾರೆ. ನಾನು ಒಂದು ಮನವಿ ಕೊಡ್ತೀನಿ, ದೇವೇಗೌಡರದೊಂದು ಸ್ಟ್ಯಾಚ್ಯೂ ಕಟ್ಟಬೇಕು. ದೇವೇಗೌಡರು ಈ ದೇಶದ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಬ್ಬರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇಡೀ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅಂತ ಪುಣ್ಯಾತ್ಮರ ಒಂದು ಸ್ಟ್ಯಾಚ್ಯೂನ ಕಟ್ಸೋಂತ ಭಾಗ್ಯ ನನಗೆ ಬಂದ್ರೆ ಅದಕ್ಕಿಂತ ಇನ್ನೇನೈತ್ರಿ? ಕಟ್ಸೋಣ. ಇವ್ರ ಹತ್ರ ಅರ್ಜಿ ತಗೊಂಡು ಕಟ್ಬೇಕಲ್ಲ ನಾನು ಆ ಸಮಯ ಬಂದಿಲ್ಲ, ಇನ್ನೂ ಸಮಯ ಕಾಲ ಕೂಡಿ ಬಂದಾಗ ಅದು ತಾನಾಗಿ ನಾನು ಬೇಡ ಅಂದ್ರೂ ದೇವೇಗೌಡರ ಸ್ಟ್ಯಾಚ್ಯೂನ ವಿಧಾನಸೌಧ ಮುಂದೆ ಕಟ್ಟೋದನ್ನ ನಿಲ್ಸಕ್ಕಾಗತ್ತೆ. ಅವರ ಎತ್ತರಕ್ಕೆ ಬೆಳೆದೋಗಿದ್ದಾರೆ. ಈ ದೇಶದ ಅತ್ಯುನ್ನತ ಕುರ್ಚಿ ಕೂತು ಬಂದಿದ್ದಾರೆ. ರಾಜಕೀಯದಲ್ಲಿ ನಮಗೆ ವಯಸ್ಸು ಇದೆ, ಭಿನ್ನಾಭಿಪ್ರಾಯಗಳು ಇರುತ್ತೆ. ಆ ಭಿನ್ನಾಭಿಪ್ರಾಯಗಳಿಂದ ಇನ್ನೊಂದು ಕಡೆ ಹೋಗಿ ನಾವೇನೋ ಆಗಿರ್ಬಹುದು, ಅದು ರಾಜಕೀಯ ಸಿದ್ಧಾಂತ. ಆದ್ರೆ ನಾನು ಯಾರಿಗೂ ಮೋಸ ಮಾಡಿ ಹೋಗಿಲ್ಲ, ಹೇಳಿ ಹೋಗಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.